ಇನ್ನು CWMA ಆದೇಶದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸಿಡಿದೆದ್ದಿದೆ ಎಂದು ಕರವೇ ಮಹಿಳಾ ಘಟಕದಿಂದ ಪ್ರತಿಭಟನೆ ಆಗುತ್ತೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಆದೇಶಕ್ಕೆ ಕಿಡಿಕಾರಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದ ಮಹಿಳಾ ಘಟಕ ಪ್ರೊಟೆಸ್ಟ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಕಾವೇರಿ ವಿಚಾರದ ಕಿಚ್ಚು ಜೋರಾಗಿದೆ. ಮೈಸೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ ಈ ಭಾಗ, ಬೆಂಗಳೂರು ಹೋರಾಟ ಆಗ್ತಾ ಇದೆ. ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಾರಾಯಣಗೌಡರ ಬಣದ ಮಹಿಳಾ ಘಟಕದವರು ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಖಾಲಿ ಬಿಂದಿಗೆಯನ್ನು ಪ್ರದರ್ಶನ ಮಾಡಿ ರ್ಯಾಲಿ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ. ಗಾಂಧಿನಗರದ ಕರವೇ ಕಚೇರಿಯಿಂದ ಆರಂಭ ಆಗುತ್ತೆ ರ್ಯಾಲಿ. ಫ್ರೀಡಂ ಪಾರ್ಕ್ವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸೋದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಆರಂಭ ಆಗುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯ ರ್ಯಾಲಿ. ನೂರಾರು ರಕ್ಷಣಾ ವೇದಿಕೆಯ ಮಹಿಳಾ ಕಾರ್ಯಕರ್ತೆಯರು ಭಾಗಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲೂ ಹೋರಾಟ ಆಗಿತ್ತು, ಮಲ್ಲೇಶ್ವರಂ ಹೋರಾಟ ಆಗಿತ್ತು, ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲೂ ಕೂಡ ಹೋರಾಟವನ್ನು ಮಾಡಿದ್ರು. ಅದಾದ ನಂತರ ರಾಜ್ಯದಲ್ಲಿ ಇತರೆ ಕಡೆಗಳಲ್ಲೂ ಕೂಡ ಹೋರಾಟ ಆಗಿತ್ತು. ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ಮಹಿಳಾ ಘಟಕದಿಂದ ಹೋರಾಟವನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಖಾಲಿ ಬಿಂದಿಗೆಗಳನ್ನು ಪ್ರದರ್ಶನ ಮಾಡುವ ಮೂಲಕ ಇನ್ನು ಗಾಂಧಿನಗರದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಚೇರಿಯಿಂದ ಫ್ರೀಡಂ ಪಾರ್ಕ್ವರೆಗೆ ರ್ಯಾಲಿ ಮೂಲಕ ಸರ್ಕಾರದ ವಿರುದ್ಧ, CWMA ಆದೇಶದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ತಮಿಳುನಾಡಿನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಸಜ್ಜಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಷ್ಮಿತಾ, ನೋಡ್ತಾ ಇದ್ದೀವಿ ಕಾವೇರಿಯ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರ ಬಣದ ಮಹಿಳಾ ಘಟಕದಿಂದ ಕೂಡ ಹೋರಾಟವನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ರ್ಯಾಲಿ ಮೂಲಕ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಯಶೋಕುಮಾರ್, ಕಾವೇರಿಯ ಕಿಚ್ಚು ದಿನೇ ದಿನೇ ರಾಜ್ಯದಲ್ಲಿ ಜೋರಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಪ್ರತಿಭಟನೆಗಳು ಈ ಒಂದು CWMAಯ ಆದೇಶದ ವಿರುದ್ಧ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ನೇತೃತ್ವದ ಒಂದು ಬಣ ಈ ಒಂದು ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಪ್ರವೀಣ್ ಶೆಟ್ಟಿ ಆಗಿರ್ಬೋದು, ಶಿವರಾಮೇಗೌಡ ಆಗಿರ್ಬೋದು, ಇವರೆಲ್ಲರೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಆದರೆ ಕರವೇ ನಾರಾಯಣಗೌಡರ ಬಣ ಏನಿದೆ, ಆ ಒಂದು ಬಣ ಯಾವುದೇ ರೀತಿಯಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಕರ್ನಾಟಕ ಬಂದ್ ಆಯಿತು ಅಂದರೆ ಸಾಕಷ್ಟು ತೊಂದರೆಗಳಾಗುತ್ತೆ, ಸಾಕಷ್ಟು ನಷ್ಟ ಆಗುತ್ತೆ. ಹೀಗಾಗಿ ಕರ್ನಾಟಕ ಬಂಧನ ಮಾಡೋದಿಲ್ಲ. ಅದನ್ನು ಹೊರತುಪಡಿಸಿ ನಾವು ವಿಭಿನ್ನ ಪ್ರತಿಭಟನೆಯನ್ನು ಪ್ರತಿದಿನವೂ ಕೂಡ ಮಾಡ್ತೀವಿ ಅಂತ ಹೇಳಿ ಇವಾಗ ನಾರಾಯಣಗೌಡರ ಬಣ ತಿಳಿಸಿರುವಂಥದ್ದು. ಅದರ ಒಂದು ಭಾಗ ಇವತ್ತು ಆಗ್ತಾ ಇದೆ. ಪ್ರಮುಖವಾಗಿ ಮಹಿಳಾ ಘಟಕದಿಂದ ಇವತ್ತು ಒಂದು ಪ್ರತಿಭಟನೆ ಆಗುತ್ತೆ. ಅದು ಕೂಡ ಆ ಒಂದು ಪ್ರತಿಭಟನೆ ರ್ಯಾಲಿಯೂ ಕೂಡ ವಿಶೇಷವಾಗಿರುವಂಥದ್ದು. ಪ್ರಮುಖವಾಗಿ ಗಾಂಧಿನಗರದ ಕರವೇ ಪ್ರಧಾನ ಕಚೇರಿ ಏನಿದೆ, ಈ ಒಂದು ಕಚೇರಿಯಿಂದ ಒಂದು ರ್ಯಾಲಿಯನ್ನು ಮಹಿಳಾ ಘಟಕದ ಮಹಿಳೆಯರು ಹೊರಡ್ತಾರೆ. ಪ್ರಮುಖವಾಗಿ 100 ರಿಂದ 150 ಜನ ಮಹಿಳಾ ಕಾರ್ಯಕರ್ತರು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗ್ತಾರೆ. ಪ್ರತಿಯೊಬ್ಬರು ಕೂಡ ಖಾಲಿ ಕೊಡವನ್ನು ಪ್ರದರ್ಶಿಸಿ CWMA ಹಾಗೂ CWRCಯ ಆದೇಶ ಏನಿದೆ, ಈ ಒಂದು ಆದೇಶದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾರೆ. ಏನು ಗಾಂಧಿನಗರದ ಪ್ರಧಾನ ಕಚೇರಿಯಿಂದ ಹಿಡಿದು ಫ್ರೀಡಂ ಪಾರ್ಕ್ವರೆಗೂ ಕೂಡ ಈ ಒಂದು ರ್ಯಾಲಿ ನಡೀತದೆ. ಸರಿಸುಮಾರು 1 ರಿಂದ 1.5 ಕಿಲೋಮೀಟರ್ವರೆಗೂ ಕೂಡ ಈ ಒಂದು ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ಅದಾದ ನಂತರ ಪ್ರತಿಭಟನೆಯನ್ನು ಫ್ರೀಡಂ ಪಾರ್ಕಲ್ಲಿ ಮಾಡಬೇಕು ಅಂತ ಹೇಳಿ ಇವಾಗ ಮಹಿಳಾ ಘಟಕದವರು ಯೋಜನೆಯನ್ನು ರೂಪಿಸಿಕೊಂಡಿರುವಂಥದ್ದು. ಹೀಗಾಗಿ 11 ಗಂಟೆಯ ನಂತರ ಈ ಒಂದು ಪ್ರತಿಭಟನಾ ರ್ಯಾಲಿ ನಡೆಯಲಿದೆ. ಕಾದ್ ನೋಡಬೇಕಾಗಿದೆ ಈ ಒಂದು ಪ್ರತಿಭಟನಾ ರ್ಯಾಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಫ್ರೀಡಂ ಪಾರ್ಕ್ ಅನ್ನು ಹೊರತುಪಡಿಸಿ ಯಾವುದೇ ರೀತಿಯಲ್ಲೂ ಕೂಡ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ರ್ಯಾಲಿ ಮಾಡಬಾರ್ದು ಅಂತ ಹೇಳಿ ಆಲ್ರೆಡಿ ಪೊಲೀಸ್ ಇಲಾಖೆ ತಿಳಿಸಿದೆ. ಹೀಗಾಗಿ ಕಾದ್ ನೋಡಬೇಕಾಗಿದೆ ಈ ಒಂದು ಪ್ರತಿಭಟನಾ ರ್ಯಾಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ. ಶಿವಕುಮಾರ್, ಸುಷ್ಮಿತಾ, ಇದರ ಜೊತೆಗೆ ಈಗ ನೀವೇ ಕೂಡ ಹೇಳ್ತಾ ಇದ್ರಿ, ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಬಣದವರು ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ ಅಂತ ಹೇಳಿ. ಹಾಗಾದ್ರೆ ಬಂದ್ಗೆ ಇವ್ರಿಗೂ ಇದಕ್ಕೂ ಸಂಬಂಧ ಇಲ್ವಾ? ಹಾಗಾದ್ರೆ ಪ್ರತಿನಿತ್ಯ ಮಾತ್ರ ಹೋರಾಟವನ್ನ ಮಾಡ್ತಾರಾ? ಶಿವಕುಮಾರ್, ನಾರಾಯಣಗೌಡರು ಮೊದಲಿನಿಂದನೂ ಹೇಳ್ಕೊಂಡು ಬರ್ತಾ ಇದ್ದಿದ್ದು ನಾವು ಹೋರಾಟಗಳನ್ನ ಮಾಡ್ತೀವಿ, ಆದರೆ ಬಂದನ್ನು ಯಾವುದೇ ರೀತಿಯಲ್ಲೂ ಕೂಡ ನಾವು ಬೆಂಬಲಿಸೋದಿಲ್ಲ. ಬೆಂಗಳೂರು ಬಂದ್ ಆಗಿರ್ಬೋದು, ಕರ್ನಾಟಕ ಬಂದ್ ಆಗಿರ್ಬೋದು, ಈ ಎರಡಕ್ಕೂ ನಾವು ಸಪೋರ್ಟನ್ನು ಮಾಡೋದಿಲ್ಲ ಅಂತ ಹೇಳಿ ಮೊದಲಿನಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ದಿನ ಬಂದ್ ಮಾಡಿದ್ರು ಅಂತ ಹೇಳಿದ್ರೆ ಸಾಕಷ್ಟು ನಷ್ಟ ಆಗುತ್ತೆ. ಒಂದು ಕಡೆ ಸರ್ಕಾರಕ್ಕೂ ಕೂಡ ಸಾಕಷ್ಟು ನಷ್ಟ ಆಗುತ್ತೆ. ಇದ್ರ ಜೊತೆಗೆ ಸಾರ್ವಜನಿಕ ಆಸ್ತಿಗೂ ಕೂಡ ಪ್ರತಿಭಟನಾಕಾರರು ಹಾಳು ಮಾಡುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಸಾರ್ವಜನಿಕರು ಅವತ್ತು ರಜೆಯನ್ನು ಕೊಟ್ಟರೆ, ಅಂದರೆ ಒಂದು ದಿನದ
ದಿನದ ದುಡಿಮೆ ಯಾರೆಲ್ಲ ನಂಬ್ಕೊಂಡು ಬದುಕ್ತಾ ಇರ್ತಾರೆ ಅವರಿಗೆ ಜೀವನ ಸಾಗಿಸೋದು ಕೂಡ ಅವತ್ತಿನ ದಿನ ಕಷ್ಟ ಆಗ್ಬಿಡತ್ತೆ. ಸೊ ಹೀಗಾಗಿ ನಾವು ಪ್ರತಿಭಟನೆಯನ್ನ ಮಾಡೋದಿಲ್ಲ ಅಂತ ಹೇಳಿ ನಾರಾಯಣಗೌಡರು ತಿಳಿಸಿರುವಂಥದ್ದು. ಹಾಗೆ ವಾಟಾಳ್ ನಾಗರಾಜ್ ನೇತೃತ್ವದ ತಂಡ ಏನು ಕರ್ನಾಟಕ ಬಂದ್ ಘೋಷಣೆ ಮಾಡಿದೆ, ಆ ಒಂದು ಬಂದ್ಗೂ ಕೂಡ ನಾವು ಕಡಾಖಂಡಿತವಾಗಿ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ ಈಗ ಆಲ್ರೆಡಿ ನಾರಾಯಣಗೌಡರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಪ್ರತಿದಿನವೂ ಕೂಡ ಅವರು ವಿಭಿನ್ನ ಪ್ರತಿಭಟನೆಯನ್ನ ಮಾಡ್ತೀವಿ, ಆದ್ರೆ ಕರ್ನಾಟಕ ಬಂದನ್ನ ಮಾಡೋದಿಲ್ಲ ಅಂತ ಹೇಳಿ ಅವರು ತಿಳಿಸಿರುವಂಥದ್ದು. ಶಿವಕುಮಾರ್, ಥ್ಯಾಂಕ್ ಯು ಸುಷ್ಮಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ.